ಇಲ್ಲಿ ನಾವು ಇವಾಗ ರಿಫ್ಲೆಕ್ಸಿವ್ ಬಗ್ಗೆ ನೋಡ್ತಾ ಇದ್ದೀವಿ. ರಿಫ್ಲೆಕ್ಸಿವ್ ಅಂತ ಹೇಳಿದ್ರೆ ಏನೋ, ಆ ರಿಲೇಷನ್ ಆರ್ ಇನ್ ಅ ಸೆಟ್ ಎ ಇಸ್ ಕಾಲ್ಡ್ ರಿಫ್ಲೆಕ್ಸಿವ್ ಇಫ್ ಕಂಡೀಷನ್ ಏನಪ್ಪ ಅಂತ ಹೇಳಿದ್ರೆ ಎ ಬಿಲಾಂಗ್ಸ್ ಟು ಆರ್ ಅಂತ ಹೇಳಿದ್ರೆ ಒಂದು ಎಲಿಮೆಂಟು ಅದೇ ಎಲಿಮೆಂಟಿಗೆ ರಿಲೇಟ್ ಆಗಿರಬೇಕು. ಫಾರ್ ಎವ್ರಿ ಎ ಬಿಲಾಂಗಿಂಗ್ ಟು ಎ ಅಂತ ಹೇಳಿದ್ರೆ ಎ ಶುಡ್ ಬಿಲಾಂಗ್ ಟು ಸೆಟ್ ಎ. ಮತ್ತೊಂದು ರೀತಿಯಲ್ಲಿ ಹೇಗೆ ಹೇಳ್ಬೋದು ಅಂತ ಹೇಳಿದ್ರೆ ಎ ಇಸ್ ಬೀಂಗ್ ರಿಲೇಟೆಡ್ ಟು ಎ ಅಂಡರ್ ದ ರಿಲೇಷನ್ಶಿಪ್ ಆರ್ ಫಾರ್ ಆಲ್ ಎ ಬಿಲಾಂಗಿಂಗ್ ಟು ಸೆಟ್ ಎ. ಒಂದು ಎಕ್ಸಾಂಪಲ್ ನೋಡ್ತೀನಿ, ಸುಲಭ ಆಗುತ್ತೆ. ಸೊ ಇಲ್ಲೇನು ನೋಡ್ತಾ ಇದ್ದೀವಿ, ವಿ ಆರ್ ಲುಕಿಂಗ್ ಎಟ್ ರಿಲೇಷನ್ಶಿಪ್ ಆರ್ ವಿಚ್ ವಿಲ್ ರಿಲೇಟ್ ಆರ್ ಗಿವ್ ಅಸ್ ಎನ್ ಆರ್ಡರ್ ಪೇರ್ ಎ ಕಾಮ ಬಿ. ಆರ್ಡರ್ ಪೇರ್ ಕೊಡುತ್ತಿದ್ದು ಏನು ಕಂಡೀಷನ್ ಅಂತ ಹೇಳಿದ್ರೆ ಅದನ್ನು ಆ್ಯಡ್ ಮಾಡಿದಾಗ, ಅವೆರಡನ್ನು ಆ್ಯಡ್ ಮಾಡಿದಾಗ ಈವನ್ ನಂಬರ್ ಬರಬೇಕು. ಇದು ನಿಮ್ಮ ಇನ್ಪುಟ್ ಎಲಿಮೆಂಟ್ಸ್. ಸರಿನಾ? ಒಂದು ನಿಮಿಷ ವಿಡಿಯೋ ನೋಡ್ತೀನಿ. ಇಲ್ಲಿ ನೋಡ್ಬೋದು ನಿಮ್ಮ ಕಾರ್ಟಿಷಿಯನ್ ಪ್ರಾಡಕ್ಟಲ್ಲೂ ಎಲ್ಲ ಔಟ್ಪುಟ್ ಬರ್ತಾ ಇದೆ. ಹೈಲೈಟೆಡ್ ಆಗಿರೋವಂಥದ್ದು ನಿಮ್ಮ ಔಟ್ಪುಟ್ಟು ಫಾರ್ ದಿಸ್ ಪರ್ಟಿಕ್ಯುಲರ್ ರಿಲೇಷನ್. ಇಲ್ಲ ಹತ್ರ 10 ಎಲಿಮೆಂಟ್ಸು ಸೆಲೆಕ್ಟ್ ಆಗಿದೆ. ಇದರಲ್ಲಿ ಈ ಡಯಾಗ್ನಲ್ ಎಲಿಮೆಂಟ್ಸು ಸೆಲೆಕ್ಟ್ ಆಗಿದೆ ಅಲ್ವಾ? ಏನು ಸ್ಪೆಷಾಲಿಟಿ ಇದು? 4ಕ್ಕೆ ರಿಲೇಟ್ ಆಗಿದೆ, 9ಕ್ಕೂ ರಿಲೇಟ್ ಆಗಿದೆ, 23ಕ್ಕೆ ರಿಲೇಟ್ ಆಗಿದೆ, 31ಕ್ಕೆ ರಿಲೇಟ್ ಆಗಿದೆ ಅಲ್ವಾ? ಅದು ಬಿಟ್ಟು ಅಂತ ಹೇಳಿ ಬೇರೆ ಎಲಿಮೆಂಟ್ಸ್ ಇದೆ. ಸೊ ಇದರಲ್ಲಿ ಸೆಲೆಕ್ಟ್ ಆಗಿರೋ ಎಲಿಮೆಂಟ್ಸಲ್ಲಿ ಈ ಥರ ಎಲ್ಲ ನಂಬರ್ಸ್ ಬರಬೇಕು, ಯಾವುದು ಮಿಸ್ ಆಗ್ಕೊಡೋದು. ಸೊ ಇದರಲ್ಲಿ 4 ವೇರಿಯಂಟ್ ಇದೆ, 4ಕ್ಕೂ ರಿಲೇಟ್ ಆಗಿದೆ. ಹಾಗಾಗಿ ದಿಸ್ ಇಸ್ ಸೆಟ್ ಟು ಬಿ ರಿಫ್ಲೆಕ್ಸಿವ್. ಸರಿನಾ? ಒಂದು ಸೆಟ್ಟಿಂದ ಮತ್ತೊಂದು ಸೆಟ್ಟಿಗೆ ಅದೇ ಸೆಟ್ ಇರುತ್ತೆ ಎರಡು ಕಡೆನೂ. ದಿಸ್ ಇಸ್ ಸೆಟ್ ಟು ಬಿ ರಿಫ್ಲೆಕ್ಸಿವ್ ಇಫ್ ಎವ್ರಿ ಎಲಿಮೆಂಟ್ ಇನ್ ಎ ಇಸ್ ರಿಲೇಟೆಡ್ ಟು ಎವ್ರಿ ಎಲಿಮೆಂಟ್ ಇನ್ ಎ ವಿಚ್ ಆರ್ ಸೇಮ್ ಎಲಿಮೆಂಟ್. ಅದು ಬಿಟ್ಟು ಇನ್ನೇನ ಆಗಬಹುದು. ಮೊದಲನೇ ಎಲಿಮೆಂಟ್ ರಿಲೇಟ್ ಹಾಕ್ಕೊಂಡು ಮೊದಲನೇದು ಎರಡನೇದು ರಿಲೇಟ್ ಆಗಿದೆ ಅಂತ ಹೇಳ್ಕೊಳ್ಳಿ. ಆಯಿತಾ? ತಿರ್ಗಾ ಇದು ಬಿಟ್ಟು ಅಂತ ಹೇಳಿದ್ರೆ ಎರಡನೇದು ಬರೀ ಎರಡೇದಕ್ಕೆ ರಿಲೇಟ್ ಆಗಿದೆ ಅಂತ ಹೇಳಿ ತೊಂದರೆ ಇಲ್ಲ. ಬಟ್ ಏನಂತ ಹೇಳಿದ್ರೆ ಒಂದು ಎಲಿಮೆಂಟು ಅದೇ ಥರ ಇರೋವಂಥ ಎಲಿಮೆಂಟಿಗೆ ರಿಲೇಟ್ ಆಗಿರಲೇಬೇಕು. ಯಾವುದು ರಿಫ್ಲೆಕ್ಸಿವ್ ಅಲ್ಲ ಅಂಥೇಳಿ ಮತ್ತೊಂದು ಎಕ್ಸಾಂಪಲ್ ಕೊಡ್ತಾಯಿದ್ದೀನಿ ನೋಡಿಲಿ. ಮತ್ತೊಂದು ಎಕ್ಸಾಂಪಲು ಎಂಥದ್ದು ಇಲ್ಲಿ ಇವಾಗ, ವಿ ನೀಡ್ ಆರ್ಡರ್ ಪೇರ್ ಎ ಕಾಮ ಬಿ ವೇರ್ ಎನ್ ಬಿ ಆರ್ ಕೋ ಪ್ರೈಮ್. ಕೋ ಪ್ರೈಮ್ ಅಂತ ಹೇಳಿದ್ರೇನೋ, ಮೊದಲನೇದಾಗಿ ಕೋ ಪ್ರೈಮ್ ಅಂತ ಹೇಳಿದ್ರೆ A and B are said to be co-prime if A and B have no common factor other than 1. Example 9 and 14. ಸರಿನಾ? ಸೊ ಈ ಥರ ಇತ್ತು ಅಂತ ಹೇಳಿದ್ರೆ ನೋಡೋಣ ನಮ್ಮ ಔಟ್ಪುಟ್ ಏನು ಬರುತ್ತೆ ಅಂಥೇಳಿ. ಅದೇ ಸೆಟ್ಟು ಬಟ್ ಬೇರೆ ರಿಲೇಷನ್ನು. ಔಟ್ಪುಟ್ ನೋಡಿ. ಇಲ್ಲಿ ನೋಡಿ, ಡಯಾಗ್ನಲಲ್ಲಿ ಯಾವುದೇ ಎಲಿಮೆಂಟ್ ರಿಲೇಟ್ ಆಗಿಲ್ಲ. ಯಾವುದಾದ್ರು ಒಂದಾಗಿತ್ತು ಅಂತ ಹೇಳಿದ್ರೂ ರಿಫ್ಲೆಕ್ಸಿವ್ ಅಲ್ಲ, ಎಲ್ಲ ಆಗಬೇಕು. ಇಲ್ಲಿ 20,20 ಬಂದಿದ್ರೂ that would not be in the output. ಸರಿನಾ? ಸೊ ಈ ಡಯಾಗ್ನಲ್ ಎಲಿಮೆಂಟ್ಸು ರಿಲೇಟ್ ಆಗಿಲ್ಲ, ಹಾಗಾಗಿ ಇಟ್ ಇಸ್ ನಾಟ್ ರಿಫ್ಲೆಕ್ಸಿವ್. ಪಾಸ್ ಮಾಡ್ಕೊಂಡು ಬರ್ಕೊಂಬಿಡಿ.